ಮಕ್ಕಳಾಗುವ ಖುಷಿ ಏನು ಎನ್ನುವುದು ಅನುಭವಿಸಿದ ಪೋಷಕರಿಗಷ್ಟೇ ಗೊತ್ತು. ಮಕ್ಕಳು 9 ತಿಂಗಳು ಕಾಲ ತಾಯಿ ಹೊಟ್ಟೆಯಲ್ಲಿಟ್ಟು ಜೋಪಾನ ಮಾಡಿದರೆ, ಮಗು ಭೂಮಿಗೆ ಬಂದ ನಂತರ ತಂದೆ ಹೆಗಲ ಮೇಲೆ ಹೊತ್ತು ಜೋಪಾನ ಮಾಡುತ್ತಾನೆ. ಮಗುವಿನ ಪ್ರತಿಯೊಂದು ಚಲನವಲನವು ತಂದೆ ತಾಯಿಗೆ ಮನೆಯಲ್ಲಿ ಹೇಳಲಾಗದ ಪುಳಕ ನೀಡುತ್ತದೆ. ಅದನ್ನು ಅನುಭವಿಸಲು ಮಕ್ಕಳನ್ನು ಪಡೆಯಲು ಇಷ್ಟಪಡುತ್ತಾರೆ. ಕೆಲವೊಂದು ದಂಪತಿಗಳಿಗೆ ಮಕ್ಕಳೇ ಆಗುವುದಿಲ್ಲ. ಅವರು ಮಕ್ಕಳಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಪಡುತ್ತಾರೆ. ಸ್ನೇಹಿತರೆ, ಮಕ್ಕಳು ಇರಬೇಕೋ ಬೇಡವೋ? ಮಕ್ಕಳು ಇರುವುದು ವರದಾನವೋ ಶಾಪವೋ? ಬನ್ನಿ ನೋಡೋಣ ಈ ಒಂದು ಚಿಕ್ಕ ಕಥೆಯ ಮೂಲಕ. ರಂಜಿತಾ ಲವಲವಿಕೆಯ ಹುಡುಗಿ, ಅಪ್ಪ ಅಮ್ಮನಿಗೆ ಮುದ್ದಿನ ಏಕೈಕ ಪುತ್ರಿ. ಬಾಲ್ಯದಲ್ಲಿ ಶಾಲೆಯ ರಜೆ ದಿನಗಳಲ್ಲಿ ಅವಳ ಗೆಳತಿಯರು ಅಜ್ಜ ಅಜ್ಜಿಯರ ಮನೆಗೆ ಹೋಗುವುದನ್ನು ನೋಡಿ ಅವಳಿಗೆ ಅಸೂಯೆಯಾಗುತ್ತಿತ್ತು. ಏಕೆಂದರೆ ಅವಳಿಗೆ ಆ ಭಾಗ್ಯವಿರಲಿಲ್ಲ. ಇವಳು ಹುಟ್ಟುವ ಮೊದಲೇ ಅವಳ ತಂದೆ ಮತ್ತು ತಾಯಿ ಎರಡೂ ಕಡೆಯ ಅಜ್ಜ ಅಜ್ಜಿಯರು ಗತಿಸಿದರು. ಫೋಟೋದಲ್ಲಿ ಮಾತ್ರ ಅವರನ್ನು ನೋಡಿದ್ದ ನೆನಪು. ಗೆಳತಿಯರು ರಜೆ ಕಳೆದು ಬಂದ ಮೇಲೆ ಹೇಳುತ್ತಿದ್ದ ಅಜ್ಜ ಅಜ್ಜಿಯರ ಪ್ರೀತಿಯ ಕಥೆಗಳನ್ನು ಕೇಳಿದಾಗ ಮನಸ್ಸಿಗೆ ಕಸಿವಿಯಾಗುತ್ತಿತ್ತು. ಆದರೆ ಅವಳು ಅಸಹಾಯಕಳಾಗಿದ್ದಳು. ಅದಕ್ಕೆ ಏನೋ ಗೊತ್ತಿಲ್ಲ, ಯಾವುದೇ ವಯೋವೃದ್ಧರನ್ನು ನೋಡಿದಾಗ ಅಕ್ಕರೆಯನ್ನು ಕೋರಿ ನವಿರಾಗಿ ಮಾತನಾಡಿಸುತ್ತಿದ್ದಳು. ರಂಜಿತಾ ಸಮಾಜಶಾಸ್ತ್ರದಲ್ಲಿ MA ಮುಗಿಸಿ PhD ಮಾಡಲು ಸಂಶೋಧನಾ ವಿದ್ಯಾರ್ಥಿನಿಯಾಗಿ ಸೇರಿದಳು. ಆಗಲೂ ಅವಳು ತನ್ನ ಸಂಶೋಧನಾ ಪ್ರಬಂಧಕ್ಕಾಗಿ ಆಯ್ಕೆ ಮಾಡಿಕೊಂಡ ವಿಷಯ ನಗರ ವ್ಯಾಪ್ತಿಯ ವೃದ್ಧಾಶ್ರಮಗಳ ಹಿರಿಯ ಜೀವಗಳ ಮಾನಸಿಕ ಸ್ಥಿತಿಗತಿಯ ಸಮಗ್ರ ನೋಟ. ನಗರದಲ್ಲಿರುವ ಹಲವಾರು ವೃದ್ಧಾಶ್ರಮಗಳ ಪಟ್ಟಿ ಮಾಡಿ ಮೊದಲಿಗೆ ತನ್ನ ಸ್ನಾತಕೋತ್ತರ ಕೇಂದ್ರಕ್ಕೆ ಹತ್ತಿರದಲ್ಲಿರುವ ಊರುಗೋಲು ವೃದ್ಧಾಶ್ರಮಕ್ಕೆ ಭೇಟಿ ನೀಡಲು ಅನುಮತಿ ಪಡೆದುಕೊಂಡಳು. ಮೊದಲು ದಿನ ಊರುಗೋಲು ವೃದ್ಧಾಶ್ರಮದ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಸ್ಥೂಲವಾಗಿ ವೃದ್ಧಾಶ್ರಮದ ಪರಿಚಯ ಮಾಡಿಕೊಂಡು ಒಂದು ಸುತ್ತು ಹಾಕಿದಳು. ಮರುದಿನ ರಂಜಿತಾ ತಾನು ಸಿದ್ಧಪಡಿಸಿಕೊಂಡಿದ್ದ ಪ್ರಶ್ನೋತ್ತರ ಮಾಲಿಕೆಯ ಮೂಲಕ ಅಲ್ಲಿದ್ದ ವೃದ್ಧರೊಡನೆ ಸಂವಹನ ಮಾಡಿದಳು. ಯಾರಾದರೂ ಹೊಸಬರು ತಮ್ಮ ಮಾತುಗಳನ್ನು ಕೇಳಿಸಿಕೊಂಡರೆ ಸಾಕು ಎನ್ನುವಂತೆ ಕಾಯುತ್ತಿದ್ದ ವಯೋವೃದ್ಧರು ರಂಜಿತಾಳೊಡನೆ ಸರಾಗವಾಗಿ ಮಾತನಾಡುತ್ತಿದ್ದರು. ಅವರ ಮಾತುಗಳೆಲ್ಲವೂ ದೂರಿನ ರೂಪದಲ್ಲೇ ಇದ್ದು ಬೇಸರದ ನುಡಿಗಳಿಂದ ಅವುಗಳನ್ನು ವಿಶದವಾಗಿ ದಾಖಲಿಸಲು ತೊಡಗಿದರು. ತನ್ನ ಮಗ ಸರಿಯಾಗಿ ಮಾತನಾಡಿಸುವುದಿಲ್ಲ, ಸೊಸೆ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ಮೊಮ್ಮಕ್ಕಳೊಂದಿಗೆ ಆಟವಾಡಲು ಬಿಡುವುದಿಲ್ಲ, ವಿದೇಶಕ್ಕೆ ಹೋಗಿರುವ ಮಕ್ಕಳು ಕಷ್ಟ ಕಾಲದಲ್ಲೂ ಬಂದು ನೋಡುವುದಿಲ್ಲ, ಕಾಯಿಲೆಗೆ ಔಷಧ ತೆಗೆದುಕೊಳ್ಳಲು ಹಣ ನೀಡುವುದಿಲ್ಲ. ಇವೇ ಮುಂತಾದ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ಬೇಸರದ ನುಡಿಗಳ ಮೂಲಕ ಹೊರಹಾಕಿದರು. ಕೆಲವರು ತಮ್ಮ ಮಕ್ಕಳು ಖರ್ಚಿಗೆ ಹಣವನ್ನೇ ನೀಡುವುದಿಲ್ಲವೆಂದು ಆರೋಪಿಸಿದರೆ, ಮತ್ತೆ ಕೆಲವರು ಹಣಕ್ಕೇನು ಕೊರತೆ ಮಾಡಿಲ್ಲವಾದರೂ ಸರಿಯಾಗಿ ಮಾತನಾಡಿಸದೆ ಸಂಬಂಧಗಳೇ ಶಿಥಿಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲವನ್ನು ಸಂಕ್ಷಿಪ್ತವಾಗಿ ದಾಖಲಿಸಿಕೊಂಡ ರಂಜಿತಾ ವೃದ್ಧಾಶ್ರಮದ ಮೂಲೆಯ ಕಲ್ಲು ಬೆಂಚಿನ ಮೇಲೆ ಖುಷಿಯಿಂದ ಇರುವಂತೆ ಕುಳಿತಿದ್ದ 2 ಜೋಡಿ ವೃದ್ಧ ದಂಪತಿಗಳತ್ತ ನಡೆದಳು. ಉಳಿದ ವಯೋವೃದ್ಧರಿಗೆ ವ್ಯತಿರಿಕ್ತವಾಗಿದ್ದು ಮಂದಹಾಸ ತುಂಬಿದ ಮುಖಭಾವದಿಂದ ಮಾತನಾಡಿಸಿದ ಆ ವೃದ್ಧರಿಗೂ ತನ್ನ ಪ್ರಶ್ನೆಗಳ ಸರಮಾಲೆಯನ್ನು ಒಡ್ಡಿದಳು. ಅವರ ಖುಷಿಗೆ ಕಾರಣವನ್ನು ಕೇಳಿದಳು. ಅವರು ಹೇಳಿದ ಮಾತಿನಿಂದ ಆಶ್ಚರ್ಯಚಕಿತಳಾದಳು. ನಮಗೆ ನೋವುಗಳಿಲ್ಲ ಅಂತೇನಿಲ್ಲ, ನಮಗೂ ಸಹ ಕೆಲವು ಆರೋಗ್ಯದ ಸಮಸ್ಯೆಗಳಿವೆ. ಅವು ವಯೋಸಹಜವಾದ ಸಮಸ್ಯೆಗಳಿರಬಹುದು. ನಮ್ಮ ಕೋಟಲೆಗಳನ್ನು ಹಗುರವಾದ ಮಾತುಗಳಿಂದ ಮರೆತು ಹರ್ಷದಿಂದಿರಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಯಾರನ್ನೂ ದೂರುವಂತಿಲ್ಲ, ಯಾರ ಮೇಲೂ ತಪ್ಪು ಹೊರಿಸುವಂತಿಲ್ಲ, ಏಕೆಂದರೆ ನಮಗೆ ಮಕ್ಕಳೇ ಇಲ್ಲ. ಇಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲವೆಂಬ ಚಿಂತೆ ಕಾಡುತ್ತಿತ್ತು. ಇಳಿ ವಯಸ್ಸಿನಲ್ಲಿ ಆಸರೆಗಾಗಿ ಈ ವೃದ್ಧಾಶ್ರಮವನ್ನು ಸೇರಿದ ಮೇಲೆ, ಇಲ್ಲಿರುವವರ ಕಥೆಗಳನ್ನು ಕೇಳಿದ ಮೇಲೆ, ಅವರು ಅನುಭವಿಸುತ್ತಿರುವ ವ್ಯಥೆಯನ್ನು ನೋಡಿದ ಮೇಲೆ ಮಕ್ಕಳಿಲ್ಲವೆಂಬುದೇ ಒಂದು ವರದಾನದಂತೆ ಅನಿಸಿದೆ ಎಂದು ಸಂತಸದಿಂದಲೇ ನುಡಿದರು. ಅತೀವ ಹುರುಪು ಹುಮ್ಮಸ್ಸಿನಿಂದ ವೃದ್ಧಾಶ್ರಮಕ್ಕೆ ಬಂದಿದ್ದ ರಂಜಿತಾಳ ಮನಸ್ಸು ಭಾರವಾದಂತನಿಸಿತು. ಅಲ್ಲಿನ ಹಿರಿಯ ಜೀವಿಗಳ ಮಿಶ್ರ ಅನುಭವಗಳನ್ನು ಕೇಳಿದ ಮೇಲೆ ಘಾಸಿಗೊಂಡಳು. ತಾನು ಇಲ್ಲಿ ಯಾರಿಗಾದರೂ ಮೊಮ್ಮಗಳಾಗಿ ಹುಟ್ಟಬಾರದಿತ್ತೇ ಎನ್ನುವ ಭಾವ ಅವಳನ್ನು ಆವರಿಸಿತು. ಸ್ನೇಹಿತರೆ, ಕೆಲವರಿಗೆ ತಂದೆ ಮತ್ತು ತಾಯಿಯನ್ನು ನಾವೇಕೆ ನೋಡಿಕೊಳ್ಳಬೇಕು ಎನ್ನುವ ಪ್ರಶ್ನೆ ಉಂಟಾಗುತ್ತದೆ.
ನೋಡಿಕೊಳ್ಳುವುದು ಎಂದರೆ ಏನರ್ಥ? ಅವರೇನು ಖರೀದಿಸಿ ತಂದ ಕಾರು ಅಥವಾ ಬೈಕಾ, ಅಥವಾ ಅವರೇನು ವಸ್ತುವೇ? ಕೆಲವೊಮ್ಮೆ ಇಂಥ ಪ್ರಶ್ನೆಗಳೇ ಅಸಂಬದ್ಧ ಅನ್ನಿಸಿಬಿಡುತ್ತವೆ. ಇಲ್ಲಿ ಯಾರು ಯಾರನ್ನೂ ನೋಡಿಕೊಳ್ಳುವುದಿಲ್ಲ. ಕುಟುಂಬದ ನೊಗದಲ್ಲಿ ಎಲ್ಲರೂ ಅವರವರ ಪಾಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಹೋಗುತ್ತಾರೆ ಅಷ್ಟೇ. ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿಗಳೆಂದು ನಾವೇಕೆ ಇವರನ್ನು ನೋಡಿಕೊಳ್ಳಬೇಕು ಎಂದು ಅಂದುಕೊಂಡಿರುವುದಿಲ್ಲ. ಏಕೆಂದರೆ ನಾವು ಅವರ ರಕ್ತ ಹಂಚಿಕೊಂಡು ಹುಟ್ಟಿರುತ್ತೇವೆ. ಹಾಗೆಯೇ ಇದೂ ಅಷ್ಟೇ, ಅವರ ರಕ್ತವೇ ನಮ್ಮಲ್ಲಿ ಹರಿಯುತ್ತಿರುವುದು. ಹೀಗಾಗಿ ಈ ರಕ್ತ ಹಂಚಿಕೊಂಡವರು ಒಂದೇ ಮನೆಯಲ್ಲಿ ಒಂದೇ ಕಡೆಯಲ್ಲಿ ಒಟ್ಟಾಗಿ ಬಾಳಬೇಕು ಅಷ್ಟೇ. ನಮಗೆ ಹುಟ್ಟುವ ಮಕ್ಕಳಿಗೂ ನಾವು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಬಾರದು. ನಾವೆಲ್ಲರೂ ಒಟ್ಟಾಗಿದ್ದೇವೆ ಎಂದು ಹೇಳಬೇಕು. ಆಗಲೇ ಆ ಮಕ್ಕಳು ದೊಡ್ಡವರಾದ ಮೇಲೆ ಅವರೂ ಕೂಡ ನಮ್ಮನ್ನು ನೋಡಿಕೊಳ್ಳುವ ಅನಿವಾರ್ಯ ಜವಾಬ್ದಾರಿಗೆ ಬೀಳದೆ ಪ್ರೀತಿ ತೋರುತ್ತಾ ಜತೆಯಾಗಿ ಇರುತ್ತಾರೆ. ವೃದ್ಧಾಪ್ಯ ದೇಹಕ್ಕೆ ದಣಿವಾಗುತ್ತೆ. ಅಂತಹ ಸಮಯದಲ್ಲಿ ಅವರಿಗೆ ಒಬ್ಬರ ಆಶ್ರಯದ ಅವಶ್ಯಕತೆ ಇರುತ್ತದೆ. ಆಗ ನಾವು ಮಕ್ಕಳಂತೆ ಅವರನ್ನು ನೋಡಿಕೊಳ್ಳಬೇಕು. ಕೊನೆಯ ಕಾಲದಲ್ಲಿ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಅವರಿಗೆ ಮುಕ್ತಿ ಸಿಕ್ಕಂತೆಯೇ ಸರಿ. ನಾವು ಅವರನ್ನು ತಂದೆ ತಾಯಿಯಂತೆ ನೋಡುವುದು ಬಿಟ್ಟು ದೇವರ ಸೇವೆ ಎಂದೇ ಭಾವಿಸಬಹುದು. ಯಾವ ವ್ಯಕ್ತಿ ಪರಿಪೂರ್ಣ ಮನಸ್ಸಿನಿಂದ ತಂದೆ ತಾಯಿಗೆ ಸೇವೆ ಮಾಡುತ್ತಾನೋ ಅವನು ಒಬ್ಬ ಆದರ್ಶ ವ್ಯಕ್ತಿಯೇ ಸರಿ. ಅವನಿಗೆ ಮುಕ್ತಿ ಎಂಬುದು ಖಚಿತವೆಂದು ಹೇಳಬಹುದು. ಅವನು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವ ಒಂದು ಸುಲಭ ಮಾರ್ಗ ಅಂತಾನೆ ಹೇಳಬಹುದು. ತಂದೆ ತಾಯಿಯರ ಸೇವೆ ಮಾಡಿದರೆ ಅವರ ಪುಣ್ಯದ ಲಾಭ ಸಿಗುತ್ತದೆ. ತಂದೆ ತಾಯಿಯರ ಸೇವೆ ಮಾಡುವುದು ಅಷ್ಟೊಂದು ಸುಲಭ ಅಲ್ಲ. ಅವರ ಮೂತ್ರ ವಿಸರ್ಜನೆ ಸ್ವಚ್ಛಗೊಳಿಸುವುದು, ಅವರನ್ನು ಏಳಲು ಕೂರಲು ಸಹಾಯ ಮಾಡುವುದು, ಇದೆಲ್ಲ ಕಷ್ಟವೆನಿಸುವುದು ಸಹಜ. ಆದರೆ ಇದೆಲ್ಲದರ ಅರ್ಥ ಅರಿತು ಅವರನ್ನು ಮಗುವಾಗಿ ನೋಡಿಕೊಂಡರೆ ನಿಜವಾಗಿಯೂ ಆ ದೇವರು ಸದಾ ನಿಮ್ಮ ಜೊತೆ ಇರುತ್ತಾನೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಷಯ ನಿಮಗೆ ಸರಿ ಎನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ಚಾನಲ್ ಮೇಲೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.